ಮೊದಲಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ 46ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಗತವೈಭವ ಮತ್ತೆ ಮರುಕಳಿಸಲಿ. ಈ ವಿಡಿಯೋದಲ್ಲಿ ಗಣೇಶ್ ಅವರು ಇಲ್ಲಿಯವರೆಗೆ ಒಪ್ಕೊಂಡಿರುವಂತ ಒಟ್ಟು ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಇದು ಪ್ರೊಡ್ಯೂಸರ್ ಟರ್ನ್ ಡೈರೆಕ್ಟರ್ ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ಗಣೇಶ್ ಅವರ ಜೊತೆಗೆ ರಮೇಶ್ ಅರವಿಂದ್ ಅವರು ಕೂಡ ಆಕ್ಟ್ ಮಾಡ್ತಿರೋದು ವಿಶೇಷ. ಇಲ್ಲಿವರೆಗೂ ರಿಲೀಸ್ ಆದಂತ ಈ ಸಿನಿಮಾದ ಕಂಟೆಂಟ್ ವಿಶೇಷವಾಗಿದ್ದು, ಇವತ್ತು ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆದಂತ ಪೋಸ್ಟರ್ ಮತ್ತಷ್ಟು ವಿಶೇಷವಾಗಿದೆ. ಸದ್ಯಕ್ಕೆ ಶೂಟಿಂಗ್ ಹಂತದಲ್ಲಿರುವಂತಹ ಈ ಸಿನಿಮಾದ ರಿಲೀಸ್ ಡೇಟ್ ಇನ್ನೇನು ಅನೌನ್ಸ್ ಆಗಬೇಕಾಗಿದೆ. ಗಣೇಶ್ ಅವರ ಮುಂಬರುವ ಸಿನಿಮಾಗಳಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿರುವಂತ ಸಿನಿಮಾ ಪಿನಾಕ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಕೊರಿಯೋಗ್ರಾಫರ್ ಟರ್ನ್ ಡೈರೆಕ್ಟರ್ ಬಿ ಧನಂಜಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾ ಥ್ರಿಲ್ಲರ್ ಜೋನರ್ ಗೆ ಸೇರಲಿದ್ದು, ಬಹಳಷ್ಟು ದಿನಗಳಿಂದ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನಟಿಸಬೇಕೆಂಬ ಗಣೇಶ್ ಅವರ ಆಸೆಯನ್ನ ಈಡೇರಿಸಿದೆ. ಲಿರಿಕ್ಸಿಸ್ಟ್ ಟರ್ನ್ ಡೈರೆಕ್ಟರ್ ಅರಸು ಅಂತಾರೆ ಅವರ ಡೈರೆಕ್ಷನ್ ಅಲ್ಲೂ ಕೂಡ ಗಣೇಶ್ ಅವರು ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಸಿನಿಮಾದ ಅಫಿಷಿಯಲ್ ಟೈಟಲ್ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಅರಸು ಅಂತಾರೆ ಅವರು ಈಗಾಗಲೇ ಲವ್ ಇನ್ ಮಂಡ್ಯ ಅನ್ನುವಂತ ಸಿನಿಮಾನ ಮಾಡಿರ್ತಾರೆ. ಈ ಸಿನಿಮಾಗೆ ಅನೂಪ್ ಸಿಳಿನ್ ಅವರ ಮ್ಯೂಸಿಕ್ ಇರಲಿದೆ. ಗಣೇಶ್ ಅವರು ಬಹದ್ದೂರ್ ಚೇತನ್ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಸಾಕಷ್ಟು ದಿನಗಳಿಂದ ಒಂದು ರೂಮರ್ ಓಡಾಡ್ತಿದೆ. ಆದ್ರೆ ಅದೆಲ್ಲದಕ್ಕೂ ಇವತ್ತು ತೆರೆ ಬಿದ್ದಿದೆ. ಈ ಸಿನಿಮಾ ತಂಡದಿಂದ ಒಂದು ಅಫಿಷಿಯಲ್ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಬಹದ್ದೂರ್ ಚೇತನ್ ಅವರು ಈ ಸಿನಿಮಾದಿಂದ ಕಂಬ್ಯಾಕ್ ಕೊಡ್ತಾರ ನೋಡೋಣ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಕಾಂಬೋ ಮತ್ತೆ ರಿಪೀಟ್ ಆಗ್ತಿದೆ. ಗಣೇಶ್ ಅವರು ಶ್ರೀನಿವಾಸ್ ರಾಜು ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ನಟಿಸ್ತಿದ್ದಾರೆ. ಈ ಸಿನಿಮಾನ ಸಮೃದ್ಧಿ ಮಂಜುನಾಥ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ವಿಶೇಷ ಏನಂದ್ರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿರೋದು ಮಲಯಾಳಂನ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹೇಶಮ್ ಅಬ್ದುಲ್ ವಹಾಬ್ ಅವರು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಂತೆ ಈ ಸಿನಿಮಾ ಕೂಡ ಮ್ಯೂಸಿಕಲ್ ಹಿಟ್ ಆಗತ್ತಾ ನೋಡೋಣ. ಇನ್ನು ಈ ಸಿನಿಮಾಗಳ ಜೊತೆಗೆ ಈಗಾಗಲೇ ಅನೌನ್ಸ್ ಆಗಿ ಸೈಲೆಂಟ್ ಆಗಿರುವಂತ ಶಿವಗಣ ಹಾಗೂ ದ ಸ್ಟೋರಿ ಆಫ್ ರಾಯಗಢ ಸಿನಿಮಾಗಳು ಅಟ್ ಎನಿ ಟೈಮ್ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು. ಇವಿಷ್ಟು ಗಣೇಶ್ ಅವರ ಕೈಲಿರುವಂತ ಒಟ್ಟು ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ನಾನು ಪಿನಾಕ ಸಿನಿಮಾಗಾಗಿ ವೇಟ್ ಮಾಡ್ತಿದ್ದೀನಿ. ನೀವ್ ಯಾವ ಸಿನಿಮಾಗೆ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗಣೇಶ್ ಅವರ ಸಿನಿಮಾಗಳಲ್ಲಿ ನನಗಿಷ್ಟವಾದ 5 ಸಿನಿಮಾಗಳಂದ್ರೆ ರೋಮಿಯೋ, ಗಾಳಿಪಟ, ಚಮಕ್, ಮುಂಗಾರು ಮಳೆ ಹಾಗೂ ಹುಡುಗಾಟ ಸಿನಿಮಾಗಳು. ನಿಮ್ಮ ನೆಚ್ಚಿನ ಗಣೇಶ್ ಅವರ ಟಾಪ್ 5 ಸಿನಿಮಾಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.